ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ಮಾರ್ನಿಂಗೇ ಇವತ್ತು ಪಾಲಿಟಿಕ್ಸ್ನ ಸ್ಟಡಿ ಮಾಡೋಣ ಅಂತ ಕೂತೆ. ಹಾಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡಾಕ್ಟರ್ KM ಸುರೇಶ್ ಅವ್ರದ್ದು ಬುಕ್ಸ್ ಇದೆ ನನ್ನ ಹತ್ರ. ತುಂಬ ಚೆನ್ನಾಗಿದೆ. ಏನು 6 to 10 ಸೋಷಲ್ ಸೈನ್ಸ್ ಬುಕ್ಸ್ ಬೇಸಿಕಲಿ ಓದ್ತೀವಲ್ವ, ಅದು ನೋಡಿದ ತಕ್ಷಣ ನಾವು ಸ್ವಲ್ಪ ಬ್ರೀಫಾಗಿ ಈ ಒಂದು ಬುಕ್ಸ್ನ ಓದಿದ್ರೆ ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ನಿಮ್ಮ ಹತ್ರ ಬುಕ್ಸ್ ಇಲ್ಲ ಅಂದರೆ ಕಲೆಕ್ಟ್ ಮಾಡ್ಕೊಂಡು ಓದಿ, ತುಂಬ ಚೆನ್ನಾಗಿದೆ. ಅಪ್ಡೇಟ್ ವರ್ಷನ್ ಏನಾದರೂ ಸಿಕ್ತಾ ಅಂದರೆ ಆರಾಮಾಗಿ ನೀವು ತಗೊಂಡು ಓದ್ಬೋದು. ಹಾಗೆ ಇವತ್ತು ನಾನು ತುಂಬ ಜನ ಕೇಳ್ತಾ ಇದ್ರ ಟೈಮ್ ಟೇಬಲ್ ಯಾವ ಥರ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು, ಟೈಮ್ ಟೇಬಲ್ ಯಾವ ಥರ ಹಾಕ್ಕೋಬೇಕು ಅಂತ ಹೇಳಿ ಅಂತ. ಅದಕ್ಕೋಸ್ಕರ ಟೈಮ್ ಟೇಬಲ್ನ ಇವತ್ತು ಹೇಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಅಂತ ಹೇಳ್ತಾ, ಹಾಗೆ ಕಮೆಂಟನ್ನು ಮಾಡೋದನ್ನು ಮರಿಬೇಡಿ. ಮತ್ತು ನಿಮ್ಮದೊಂದು ಲೈಕು ನನಗೆ ತುಂಬ ಮೋಟಿವೇಶನ್ ಆಗುತ್ತೆ ಮತ್ತು ವೀಡಿಯೋಗಳ್ನ ಹಾಕೋಕ್ಕೆ. ಅದಕ್ಕೋಸ್ಕರ ನೀವು ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ನಾವು ಸಿಂಪಲ್ಲಾಗಿ ಡೈಲಿ ಟೈಮ್ ಟೇಬಲ್ನ ಯಾವ ಥರ ಮಾಡ್ಕೋಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಫಸ್ಟು ನಾವು ದಿನದಲ್ಲಿ ಎಷ್ಟು ಗಂಟೆ ಓದಬೇಕಂತ ಟಾರ್ಗೆಟ್ ಮಾಡ್ಕೋಬೇಕು. ಎಲ್ಲ ಕೆಲಸನೂ ಮಾಡ್ಕೊಂಡು ಇಷ್ಟು ಗಂಟೆ ನಾನು ಓದ್ತೀನಿ ಅಂತ. ಏನಿಲ್ಲ ಅಂದ್ರೂ ಇವಾಗ ಎಕ್ಸಾಮ್ ಹತ್ರ ಬರ್ತಾ ಇದೆ, ಬಟ್ ಇನ್ನೂ ಬಂದಿಲ್ಲ. ಆದ್ರೂ ಕೂಡ ಯಾರು ಗಾಬರಿ ಮಾಡ್ಕೊಂಡಂಗೆ ಆರಾಮಾಗಿ 5ರಿಂದ 6 ತಾಸು ಇವಾಗಿಂದಲೇ ನಾವು ಸ್ಟಡಿ ಮಾಡ್ತಾ ಕೂತ್ಕೊಂಡ್ವಿ ಅಂದರೆ ಎಕ್ಸಾಮ್ ಹತ್ರ ಬಂದಾಗ 8ರಿಂದ 10 ತಾಸು ನಾವು ಎಲ್ಲ ಕವರ್ ಮಾಡ್ಕೊಂಡ್ವಿ ಅಂದರೆ ಆರಾಮಾಗಿ ನಮಗೆ ಸಿಲೆಬಸ್ ಕವರ್ ಆಗುತ್ತೆ. ನೀಟಾಗಿ ನಾವು ಕನ್ಫ್ಯೂಸಸ್ ಇಲ್ಲದೆ ಎಕ್ಸಾಮ್ನ ಅಟೆಂಡ್ ಮಾಡ್ಬೋದು. ಅದಕ್ಕೋಸ್ಕರ ಈಗ ಸದ್ಯಕ್ಕೆ ಏನಿಲ್ಲ ಅಂದ್ರೂ ನಾವು 5ರಿಂದ 6 ಗಂಟೆ ನಾವು ಓದಲೇಬೇಕಾಗುತ್ತೆ. ಸೊ ಮಾರ್ನಿಂಗ್ ನಾವು 5:15ಗೆ ಎದ್ಬಿಟ್ಟು ಸ್ವಲ್ಪ ಫ್ರೆಶ್ ಅಪ್ ಆಗಿ 5:30ಯಿಂದ ನಾವು 7 ಗಂಟೆವರೆಗೂ ನಮ್ಮ ಕೋರ್ ಸಬ್ಜೆಕ್ಟ್ನ ಸ್ಟಡಿ ಮಾಡಬೇಕಾಗುತ್ತೆ. ಈಗ ಸೈನ್ಸು, ಸೋಷಲ್ ಸೈನ್ಸು, ಮ್ಯಾಥ್ಸು, ಈ ಥರ ನಮ್ಮದು ಯಾವ ಸಬ್ಜೆಕ್ಟು ಜಾಸ್ತಿ ಮಾರ್ಕ್ಸ್ನ ಕೊಡುತ್ತೋ ಅದನ್ನು ಸ್ವಲ್ಪ ಚೆನ್ನಾಗಿ ಬ್ರೀಫಾಗಿ ಸ್ಟಡಿ ಮಾಡ್ಕೋಬೇಕು. ಏನಂದರೆ ಆಪ್ಷನಲ್ ಸಬ್ಜೆಕ್ಟ್ನ ನಾವು ಚೆನ್ನಾಗಿ ಓದ್ಕೋಬೇಕು. ಮಾರ್ನಿಂಗು 5:30ಯಿಂದ 7 ಗಂಟೆವರೆಗೂ ನಾವು ಆರಾಮಾಗಿ ಸ್ಟಡಿ ಮಾಡ್ಬೋದು. ಹಾಗೆ ಇನ್ನೊಂದು ಏನು ಅಂದರೆ, ನನಗೆ ಈಗ ಫ್ಯಾಮಿಲಿ ಇರೋರು, ಮಕ್ಕಳು ಇರೋರಿಗೆ ನಾನು ಮತ್ತೆ ಇನ್ನೊಂದು ಟೈಮ್ ಟೇಬಲ್ನ ಹೇಳ್ತಾ ಇದ್ದೀನಿ. ಇದು ಜನರಲ್ಲಾಗಿ ನಾವು ಯಾರೆಲ್ಲ ಈ ಟೈಮಿಗೆ ಅಡ್ಜಸ್ಟ್ ಮಾಡ್ಕೊತೀವೋ ಅವರು ಈ ಒಂದು ಟೈಮ್ ಟೇಬಲ್ನ ಮ್ಯಾನೇಜ್ ಮಾಡ್ಕೊಬೋದು. ಹಾಗೆ ಸ್ವಲ್ಪ ಒಂದು ಲಿಸ್ಟ್ ಮಾಡ್ಕೊಂಡ್ರು ಕೂಡ ನಡೆಯುತ್ತೆ. ಆರಾಮಾಗಿ ಒಂದು ಬುಕ್ಕಲ್ಲಿ ನಾವು ಲಿಸ್ಟ್ ಮಾಡ್ಕೊಂಡು ಡೈಲಿ ಅದೇ ಥರ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಯಾವುದೇ ಕನ್ಫ್ಯೂಸಸ್ ಆಗೋಲ್ಲ. ಸಿಲೆಬಸ್ನು ಕೂಡ ಲೆಂದಿಯಾಗಿರೋದ್ರಿಂದ ಬೇಗ ಸಿಲೆಬಸ್ನು ಕೂಡ ಕವರ್ ಮಾಡ್ಬೋದು. ನಮಗೊಂದು ಜವಾಬ್ದಾರಿ ಕೂಡ ಬಂದಿರುತ್ತೆ, ಇಷ್ಟು ಟೈಮಲ್ಲಿ ನಾವು ಇದೊಂದು ಸಬ್ಜೆಕ್ಟ್ನ ಮುಗಿಸ್ಬೋದು ಅಂತ. ಅದಕ್ಕೋಸ್ಕರ ಒಂದು ಟೈಮ್ ಟೇಬಲ್ನ ಮಾಡ್ಕೊಂಡು ನಾವು ಸ್ಟಡಿ ಹಾಲಲ್ಲಿ ಒಂದು ಸ್ಟಿಕ್ ಮಾಡ್ಕೊಂಡು ಇಟ್ಕೊಂಡ್ರೆ ಓದ ತಕ್ಷಣ ನೋಡಿ ಈ ಟೈಮಲ್ಲಿ ಇದನ್ನು ಓದಬೇಕು ಅನ್ನೋದು ನಮಗೆ ತಲೆಗೆ ಬರುತ್ತೆ. ಹಾಗಾಗಿ 5:30ಯಿಂದ 7 ಗಂಟೆ ಆಪ್ಷನಲ್ ಸಬ್ಜೆಕ್ಟ್ನ ಓದ್ಬಿಟ್ಟು ಅದಾದಮೇಲೆ 7ರಿಂದ 8 ಗಂಟೆ ನೋಟ್ಸ್ನ ಬರ್ಕೊಂಡು ಅದನ್ನು ಪಾಯಿಂಟ್ಸ್ಗಳ್ನ ಮಾಡ್ಕೊಳ್ಳೋದು, ಒಂದು ನೋಟ್ಸ್ಗಳ್ನ ಬರ್ಕೊಂಡು ರಿವಿಷನ್ ಮಾಡ್ಕೋಬೇಕಾಗುತ್ತೆ 7ರಿಂದ 8 ಗಂಟೆ. ಅದಾದಮೇಲೆ 8ರಿಂದ 10 ಗಂಟೆ ಆರಾಮಾಗಿ ನಾವು ಟಿಫನ್ನು ಮತ್ತು ನಮ್ಮದೆಲ್ಲ ಕೆಲಸನೂ ಕೂಡ 10 ಗಂಟೆವರೆಗೂ ಮುಗಿಸ್ಕೋಬೋದು. ಅದಾದಮೇಲೆ ಇದು ಮಾರ್ನಿಂಗ್ ಆಯಿತು. ಮಧ್ಯಾಹ್ನ ಆಫ್ಟರ್ನೂನು 10ರಿಂದ 1 ಗಂಟೆ ನಾವು ಟೈಮ್ನ ಇಟ್ಕೋಬೇಕಾಗುತ್ತೆ. ಹಾಗೆ 10ರಿಂದ 11:30 CET ಪೇಪರ್, ಆಪ್ಷನಲ್ ಪೇಪರ್, CET ಪೇಪರ್ ಇದ್ದಾವಲ್ವ. ಈಗ GK ಮತ್ತು ಸೈಕಾಲಜಿ ಮತ್ತು ಮೆಥಡಾಲಜಿ, ಈ ಥರ ಟೀಚಿಂಗ್ ಆಪ್ಟಿಟ್ಯೂಡ್ ಇವಿದ್ದಾವಲ್ವ. ಆಮೇಲೆ ಹೆಲ್ದು, ಈ ಥರ ಒಂದು ಸಬ್ಜೆಕ್ಟ್ನ ಡೈಲಿ 1-2 ಸಬ್ಜೆಕ್ಟ್ನ ನಾವು ಡಿವೈಡ್ನ ಮಾಡ್ಕೊಂಡು ಓದ್ಕೋಬೋದು. ಯಾಕಂದರೆ ಇದು GK ಪೇಪರು ಮತ್ತು ಸೈಕಾಲಜಿ ಪೇಪರು ಕೂಡ ಯೂಸ್ ಆಗುತ್ತೆ. ಫಸ್ಟು 2 ಡೇಸು ನೀಟಾಗಿ GK ಕವರ್ ಮಾಡ್ಕೊಳ್ಳೋದು, ಅಥವಾ ಡೈಲಿ ಒಂದು ಹಾಫ್ ಆನ್ ಅವರ್ 10ರಿಂದ 11:30 ಒಂದು ಹಾಫ್ ಆನ್ ಅವರು ಒಂದೊಂದು ಸಬ್ಜೆಕ್ಟಿಗೆ ಇಟ್ಕೋಬೇಕು. ಬಟ್ ಸೈಕಾಲಜಿಗೆ ಡೈಲಿ 1 ಅವರ್ ಕೊಡಬೇಕಾಗುತ್ತೆ. ಯಾಕಂದರೆ ಅದು ಸ್ವಲ್ಪ ಬೇಗ ಅರ್ಥನೂ ಕೂಡ ಆಗೋಲ್ಲ. ಅದನ್ನು ಒಂದು ಬುಕ್ನ ಏನಿಲ್ಲ ಅಂದರೆ ಒಂದು 8ರಿಂದ 10 ಬಾರಿ ನಾವು ರಿವಿಷನ್ ಮಾಡ್ಕೋಬೇಕಾಗುತ್ತೆ ಸೈಕಾಲಜಿನ. ಅದಕ್ಕೋಸ್ಕರ ಈ ಥರ ನಾವು ಸಬ್ಜೆಕ್ಟ್ಗಳನ್ನ CET ಪೇಪರ್ನ ಮಧ್ಯಾಹ್ನ 10ರಿಂದ 11:30 ಅಥವಾ 12 ಗಂಟೆವರೆಗೂ ನಾವು ಓದ್ಕೋಬೇಕು.
ಹಾಗೆ ಮತ್ತು ಅದಾದ ನಂತರ ನಾವು 11:30 ಅಥವಾ 12ರಿಂದ ಸ್ಟಾರ್ಟ್ ಮಾಡಿದ್ವಿ ಅಂದರೆ ಕನ್ನಡ ಗ್ರಾಮರು, ಇಂಗ್ಲೀಷ್ ಗ್ರಾಮರು, ಇವನ್ನ ಸಂಧಿಗಳು, ಸಮಾಸಗಳು ಕನ್ನಡದಲ್ಲಿ, ಇಂಗ್ಲೀಷಲ್ಲಿ ಟೆನ್ಸು, ಆರ್ಟಿಕಲ್ಸು, ಆಕ್ಟಿವ್ ವಾಯ್ಸು, ಪ್ಯಾಸಿವ್ ವಾಯ್ಸು, ಆಪೋಸಿಟ್ ವರ್ಸು, ಈ ಥರ ಎಲ್ಲವನ್ನು ಕೂಡ ನಾವು ಕವರ್ ಮಾಡ್ಬೋದು ಆ ಟೈಮಲ್ಲಿ. ಅದಕ್ಕೋಸ್ಕರ ನಾವು ಪರ್ಟಿಕ್ಯುಲರಾಗಿ ಈ ಸಬ್ಜೆಕ್ಟ್ ಇದನ್ನೇ ಓದ್ತೀವಿ ಅಂತ ಬುಕ್ಸ್ ಇಟ್ಕೊಂಡು ಕೂರಬೇಕಾಗುತ್ತೆ. ಸುಮ್ಮನೆ ಯಾವುದೋ ಒಂದು ಬುಕ್ ಸಿಕ್ತು ಅದನ್ನೇ ಓದ್ತಾ ಇದ್ದೀನಿ ಅಂತ ಅಂದರೆ ನಮ್ಮ ಸಿಲೆಬಸ್ ಎಲ್ಲ ಕವರ್ ಮಾಡೋಕ್ಕಾಗಲ್ಲ. ಎಲ್ಲ ಸಬ್ಜೆಕ್ಟ್ನು ಕೂಡ ಕವರ್ ಮಾಡೋದು ಕಷ್ಟ ಆಗುತ್ತೆ. ಟೈಮ್ ಟೇಬಲ್ ಅಂತೂ ವೆರಿ ಇಂಪಾರ್ಟೆಂಟ್, ಅದನ್ನು ನಾವು ಮ್ಯಾನೇಜ್ ಮಾಡಲೇಬೇಕಾಗುತ್ತೆ. ಇನ್ನು 12ರಿಂದ ನಾವು 3 ಗಂಟೆವರೆಗೂ ಗ್ಯಾಪ್ ತಗೋಬೋದು, ಅಥವಾ ಇನ್ನೂ 1-2 ಸಬ್ಜೆಕ್ಟ್ನ ಕವರ್ ಮಾಡ್ತೀನಿ ಅಂದರೆ ಕವರ್ ಮಾಡ್ಬೋದು ಆರಾಮಾಗಿ. ನಾನು ಇಷ್ಟು ಹೇಳ್ತಾ ಇದ್ದೀನಿ, ಡೈಲಿ 6 ತಾಸು ಓದೋರಿಗೆ ಈ ಒಂದು ಮೆಥಡ್ನ ಹೇಳ್ತಾ ಇದ್ದೀನಿ. ಈಗ ಮತ್ತೆ 12:30 ಇಂದ 2:30ವರೆಗೂ ನಾವು ಗ್ಯಾಪ್ ಕೊಟ್ವಿ ಅಂತ ಅಂದರೆ ಊಟಕ್ಕೆ ಎಲ್ಲ ಟೈಮ್ ಆಯಿತು ಅಂತ ಅಂದರೆ, ಏನಾದರೂ ತರೋದಿದ್ರೆ, ಏನಾದರೂ ಬುಕ್ಸ್ಗಳು ಕಲೆಕ್ಟ್ ಮಾಡ್ಕೊಳ್ಳೋದಿದ್ರೆ, ಹೊರಗಡೆ ಹೋಗೋದಿದ್ರೆ ಅಂದರೆ ಅದನ್ನು ಮಾಡ್ಕೋಬೋದು. ಅದಾದ ನಂತರ ನಾವು ಒಂದು 2ರಿಂದ 3 ಗಂಟೆವರೆಗೂ ಕಂಪ್ಯೂಟರ್ ಸೈನ್ಸು ಅಥವಾ ಈ ಬೆಳಗ್ಗೆಯಿಂದ ಯಾವ ಸಬ್ಜೆಕ್ಟ್ ಕವರ್ ಆಗಿಲ್ಲ ಅದನ್ನು ಒಂದು ಹಾಫ್ ಆನ್ ಅವರ್ ಡಿವೈಡ್ ಮಾಡ್ಕೊಂಡು ಓದ್ಕೋಬೇಕಾಗುತ್ತೆ. ಕಂಪ್ಯೂಟ್ರ್ ಕೂಡ ತುಂಬ ಇಂಪಾರ್ಟೆಂಟು, ಯಾಕಂದರೆ ಅದರಲ್ಲೂ ಕೂಡ 10 ಮಾರ್ಕ್ಸ್ ಬರೋದ್ರಿಂದ ಕೆಲವೊಂದು ಸಲ ತುಂಬ ಈಸಿಯಾಗಿ ಅದರಲ್ಲಿ ಮಾರ್ಕ್ಸ್ನ ತಗೋಬೋದು. ಅದು ತುಂಬ ಸ್ವಲ್ಪ ಸ್ಟಡಿ ಮಾಡಿದಂದರೆ ತುಂಬ ಈಸಿಯಾಗಿದೆ. ಲಿಮಿಟ್ ಸಿಲೆಬಸ್ಸು ಏನಿಲ್ಲ ಅಂದರೆ ಒಂದು 100 ಪೇಜ್ ಓದಿದ್ವಿ ಅಂದರೆ, ಒಂದು ಬುಕ್ ಓದಿದ್ವಿ ಅಂದರೆ ಆರಾಮಾಗಿ 10 ಮಾರ್ಕ್ಸ್ ಕೊಡುತ್ತೆ. ಅದಕ್ಕೋಸ್ಕರ ಅದನ್ನು ಕೂಡ ಮಿಸ್ ಮಾಡ್ಕೊಳಕ್ಕೆ ಹೋಗಬಾರ್ದು. ಆ ಟೈಮಲ್ಲಿ ನಾವು ಕಂಪ್ಯೂಟ್ರನ್ನ ಕವರ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಸಂಜೆ ಟೈಮು 3ರಿಂದ 6 ಗಂಟೆವರೆಗೂ, ಈಗ 3ರಿಂದ 4ವರೆಗೂ ನಾವು ಪೆಡಾಲಜಿ ಮತ್ತು ಈ ಒಂದು MCQsನ ಕವರ್ ಮಾಡ್ಕೋಬೇಕಾಗುತ್ತೆ. ಇವಾಗಲೂ ಕೂಡ ನಾವು ಬೆಳಗ್ಗೆಯಿಂದ ಈಗ ಸೋಷಿಯಲ್ ಸೈನ್ಸು ಓದಿದ್ವಾ, ಈಗ ಅದನ್ನು ರೈಟಿಂಗ್ ಮಾಡ್ಕೊಳ್ಳೋದು, ರೈಟಿಂಗ್ ಪೇಪರ್ 1 ಗಂಟೆ ರೈಟ್ ಮಾಡೋದಿರುತ್ತಲ್ವ, ರೈಟಿಂಗ್ ಪ್ರಾಕ್ಟೀಸ್ ಮಾಡೋದು. ಆಮೇಲಿಂದ ರಿವಿಷನ್ ಕ್ವಶನ್ ಪೇಪರ್ಗಳನ್ನ ರಿವಿಷನ್ ಮಾಡೋದು. ಹಾಗೆ MCQs ಯಾವಾದರೂ ಮೊಬೈಲಲ್ಲಿ ವೀಡಿಯೋದಲ್ಲಿ ಬರ್ತಾಯಿದ್ರೆ ಅವನ್ನ ನೋಡೋದು. ಮತ್ತು ನಮ್ಮ ಹತ್ರ PDF ಇದ್ದರೆ ಅದನ್ನೇ ಕೂಡ ನಾವು ರಿವಿಷನ್ ಮಾಡ್ಕೊಳ್ಳೋದು. ಈ ಥರ ನಾವು 3ರಿಂದ 4ವರೆ ನಾವು ಸಬ್ಜೆಕ್ಟ್ಗಳ್ನ ರಿವಿಷನ್ ಮಾಡ್ಕೋಬೇಕಾಗುತ್ತೆ. ಹೀಗೆ 6 ಗಂಟೆ ಆಯಿತಾ, 6ರಿಂದ 8 ಅಥವಾ 9 ತನಕ ನಾವು ಊಟ ಎಲ್ಲ ಮಾಡ್ಕೊಂಡು 9ವರೆಗೂ ಫ್ರೀ ಆದ್ವಿ ಅಂದರೆ 9 ಆದಮೇಲೆ ಮತ್ತೆ ನಾವು ಸ್ಟಡಿನ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ. ಆವಾಗಲೂ ಕೂಡ ನಾವು ಮಾರ್ನಿಂಗಿಂದ ಸೋಷಿಯಲ್ಲು ಓದಿರ್ತೀವಿ, ಇಂಗ್ಲೀಷು, ಕನ್ನಡ, ಆಮೇಲೆ GK ಪೇಪರು ಎಲ್ಲದನ್ನೂ ಓದಿರ್ತೀವಲ್ವ. ಈಗ 9ರಿಂದ 11 ಗಂಟೆವರೆಗೂ ನಾವು ಸ್ವಲ್ಪ ರಿವಿಷನ್ ಮಾಡ್ಕೋಬೇಕಾಗುತ್ತೆ. ಈ ಕ್ವಶನ್ ಆನ್ಸರ್ ಬರೆದಿದ್ವಲ್ವ ಅದನ್ನೊಂದ್ಸಲ ನೋಡಿಡೋದು. ಆಮೇಲೆ ಸೋಷಿಯಲ್ ಸೈನ್ಸಲ್ಲಿ ಪಾಲಿಟಿಕ್ಸು ಇವತ್ತು ಸ್ಟಡಿ ಮಾಡಿಲ್ವ, ಪಾಲಿಟಿಕ್ಸು, ಆಮೇಲೆ ಜಿಯೋಗ್ರಫಿ ಮಾಡಿಲ್ವ ಅದು, ಸೋಷಿಯಾಲಜಿ ಅದರಲ್ಲಿ ಸಮಾಜಶಾಸ್ತ್ರ ಬರುತ್ತಲ್ವ, ಆಮೇಲೆ ಎಕನಾಮಿಕ್ಸು, ಆ ಸಬ್ಜೆಕ್ಟ್ಗಳ್ನು ಕೂಡ ನಾವು ಈ ಟೈಮಲ್ಲಿ ನಾವು ಸ್ಟಡಿ ಮಾಡಿದ್ವಿ ಅಂದರೆ ಆರಾಮಾಗಿ ನಾವು ಎಲ್ಲ ಸಬ್ಜೆಕ್ಟ್ನೂ ಕೂಡ ಕವರ್ ಮಾಡ್ಬೋದು. ಏನಿಲ್ಲ ಅಂದರೂ ಡೈಲಿ 6 ತಾಸಲ್ಲಿ. ಸೊ ಇಷ್ಟು 10:30 11ರೊಳಗೆ ನಾವು ಮಲಗಿಬಿಟ್ವಿ ಅಂದರೆ ಮಾರ್ನಿಂಗ್ ಮತ್ತೆ ಬೇಗ ಎದ್ದೇಳೋಕ್ಕೂ ಕೂಡ ಅನುಕೂಲ ಆಗುತ್ತೆ. ಮತ್ತು ಫ್ರೆಶ್ಶಾಗೂ ಕೂಡ ಇರ್ತೀವಿ, ನಿದ್ದೆನೂ ಕೂಡ ಚೆನ್ನಾಗಾಗುತ್ತೆ. ಮತ್ತು ಮಲಗಬೇಕಾದ್ರೆ ಒಂದು ಸಲ ನೆನ್ಪು ಮಾಡ್ಕೋಬೇಕು, ಇವತ್ತು ಏನಾದರೂ ಇಸ್ವಿಗಳು ಬಂತು ಅಂದರೆ ಅವನ್ನ ಚೆನ್ನಾಗಿ ಮೆಮೊರೈಸ್ ಮಾಡ್ಕೊಳೋದು, ಅಥವಾ ಪಾಯಿಂಟ್ಸ್ಗಳು ಒಂದಾಗ್ತಿಲ್ಲ ಒಂದು ನಾವು ಕಣ್ಮುಂದೆನೇ ಬಂದಿರ್ತವೆ. ಮಧ್ಯಾಹ್ನ ನಾವು ನೋಟ್ಸ್ ಮಾಡಬೇಕಾದ್ರೇ ನಾವು ಏನು ಮಾಡಿದ್ವಿ ಅಂತ ಕ್ವಶನ್ನು ಇವತ್ತು ಡೈಲಿ 5 ಕ್ವಶನ್ನೇ ನಾವು ಪ್ರಾಕ್ಟೀಸ್ ಮಾಡಿದ್ವಿ ಅಂದರೆ ಅದೇ 5 ಕ್ವಶನ್ನ ನಾವು ಮನನ ಮಾಡ್ಕೊಂಡು ಮಲಗಿದ್ವಿ ಅಂದರೆ ಆರಾಮಾಗಿ ನಮಗೆ ನೆನಪು ಕೂಡ ಇರುತ್ತೆ. ಈಗ ಪಾಲಿಟಿಕ್ಸ್ ಓದಿದ್ವಿ ಅಂದರೆ ಅದರಲ್ಲಿ ಇಸ್ವಿಗಳು ಬಂತು ಅಂದರೆ ಕಾನ್ಸ್ಟಿಟ್ಯೂಷನಲ್ಲಿ ಮತ್ತು ಯಾವ್ಯಾವ ವಿಧಿ ಏನು ಹೇಳುತ್ತೆ ಅಂತ ಈ ಥರ ನಾವು ತಲೆಯಲ್ಲಿ ಒಂಚೂರು ಯೋಚನೆ ಮಾಡಿ ಮಲಗಿದ್ವಿ ಅಂದರೆ ಆರಾಮಾಗಿ ನಾವು ಸ್ಟಡಿನ ಮಾಡ್ಬೋದು, ಮತ್ತು ನೆನಪು ಕೂಡ ಇಟ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಸೊ ಇಷ್ಟು ನಾವು ಯಾವುದೇ ಒಂದು ಸ್ಟಡಿ ಪೇಪರ್ ರೈಟಿಂಗ್ ಪೇಪರ್ ಮಾಡ್ತಾಯಿದ್ದೀವಿ ಅಂದರೆ ನಾವು ನೋಡ್ಕೊಳ್ದೆ ಬರೆಯೋದನ್ನು ಅಭ್ಯಾಸವನ್ನು ಮಾಡ್ಕೋಬೇಕಾಗುತ್ತೆ. ಇನ್ನು ಮಕ್ಕಳು ಇದ್ದಾರೆ ಅಂತ, ಫ್ಯಾಮಿಲಿ ಮಕ್ಕಳು ಎಲ್ಲ ಇದ್ದಾರೆ ಅನ್ನೋದಾದರೆ ನಾವು ಮಾರ್ನಿಂಗು ಸ್ವಲ್ಪ ಬೇಗನೆ ಎದ್ದೇಳಬೇಕಾಗುತ್ತೆ. 5ರಿಂದ 6ವರೆಗೂ ನಮ್ಮ ಸಬ್ಜೆಕ್ಟ್ ಪೇಪರ್ನ ಸ್ಟಡಿ ಮಾಡಿಬಿಟ್ಟು ಆಪ್ಷನಲ್ ಪೇಪರ್ ಇರುತ್ತಲ್ವ ಅದನ್ನು 6:30ರಿಂದ ನಾವು ಕಿಚನ್ನಿಗೆ ಹೋದ್ವಿ ಅಂದರೆ 8ವರೆಗೂ ನಾವು ಟಿಫನ್ ಮಾಡಿಬಿಟ್ಟು ಮಕ್ಕಳನ್ನ ಕಳಿಸಿ ಮತ್ತು ನಾವು ಕೂಡ ಟಿಫನ್ ಮಾಡ್ಬೋದು. ಅದಾದಮೇಲೆ ನಾವು ಎಲ್ಲ ಮನೆ ಕೆಲಸ, ಬಟ್ಟೆ ತೊಳೆಯೋದು, ಪಾತ್ರೆ ತೊಳೆಯೋದು ಅದನ್ನೆಲ್ಲ ಮುಗಿಸಿದ್ದು ಅಂದರೆ ಮತ್ತು 11 ಗಂಟೆಗೆ ಕೂತ್ವಿ ಅಂದರೆ
ಮಧ್ಯಾಹ್ನ 11ರಿಂದ 12ವರೆವರೆಗೂ ನಾವು ಜಿ ಕೆ ಪೇಪರು, ಇಂಗ್ಲೀಷು, ಕನ್ನಡ ಈ ಥರ ಗ್ರಾಮರ್ಗಳು ಮತ್ತು 12ವರೆಗೂ ಹಾಫ್ ಆನ್ ಅವರ್ ನಾವು ಒಂದೊಂದು ಸಬ್ಜೆಕ್ಟ್ನ ಓದ್ಬೋದು. ಏಕೆಂದರೆ ಒಂದೊಂದೇ ಬುಕ್ಸ್ ಇರೋದ್ರಿಂದ ಇಂಗ್ಲೀಷು ಕನ್ನಡ ಬುಕ್ಸ್ಗಳಿಗೆ ಗ್ರಾಮರ್ ಬುಕ್ಕು ಇರೋದ್ರಿಂದ ಆರಾಮಾಗಿ ಹಾಫ್ ಆನ್ ಅವರ್ ಡೈಲಿ ನಾವು ಕೊಟ್ಕೊಂಡ್ವಿ ಅಂದರೆ ಇನ್ನು ಹೋಗ್ತಾ ಹೋಗ್ತಾ ನಾವು ಮತ್ತೆ ಟೈಮ್ ಕೂಡ ಒಂದೊಂದು ಸಬ್ಜೆಕ್ಟ್ಗೆ 2 ಗಂಟೆ ಕೊಟ್ಕೊಳ್ತಾ ಹೋಗ್ಬೋದು. ಈಗ ಬೇಸಿಕಲಿ ಇಷ್ಟು ನಾವು ಫಾಲೋ ಮಾಡಿದರೆ ಸಾಕಾಗುತ್ತೆ. ಇನ್ನು ಮಕ್ಕಳು ಮನೇಲಿದ್ದರು ಅಂದರೆ ಇದನ್ನು ಕೂಡ ಆಗಲ್ಲ. ಅಷ್ಟು ಒಂಥರ ಟೆನ್ಷನು, ನಾವು ಓದಬೇಕಂತ ಇರುತ್ತೆ, ಮಕ್ಕಳು ಬಂದು ಕಿರಿಕಿರಿ ಮಾಡ್ತಾ ಇರ್ತಾರೆ, ಈ ಥರ ಆಗಿರುತ್ತೆ. ಅದಕ್ಕೆ ನೋಡ್ಕೊಂಡು ನಾವು ಟೈಮ್ನ ಕವರ್ ಮಾಡ್ಕೋಬೇಕಾಗುತ್ತೆ. ಯಾವುದಕ್ಕೂ ಕೂಡ ಸ್ಟ್ರೆಸ್ಸು ಕೂಡ ಮಾಡ್ಕೋಬಾರ್ದು. ಈ ಕಡೆ ಎಕ್ಸಾಮು ಇಲ್ಲ, ಈ ಕಡೆ ಮಕ್ಕಳೂ ನೀಟಾಗಿ ನೋಡ್ಕೊಳಲ್ಲ, ಏನೋ ಒಂಥರ ಗಸಿಬಿಸಿ ಅನಿಸುತ್ತೆ. ಅದಕ್ಕೋಸ್ಕರ ನಾವು ಆರಾಮಾಗಿ ನಿಧಾನಕ್ಕೆ ನಾವು ಟೈಮ್ನ ಮ್ಯಾನೇಜ್ ಮಾಡ್ಕೋಬೋದು. ಇಷ್ಟು ಆಮೇಲೆ ಮಧ್ಯಾಹ್ನ ಈ ಮಕ್ಕಳನ್ನೆಲ್ಲ ಮಲಗಿಸಿದ್ವಿ, ಈಗ ಸ್ಕೂಲಿಂದ ಕರ್ಕೊಬಂದು ಅವ್ರಿಗೂ ಕೂಡ ಊಟ ಗೀಟ ಮಾಡಿಸಿ ಮಲಗಿಸಿದ್ವಿ ಅಂದರೆ 1:30 ಎಲ್ಲ ಮುಗೀತು ಅಂದರೆ 1:30ಯಿಂದ ನಾವು ಮತ್ತೆ ಸ್ಟಡಿನ ಸ್ಟಾರ್ಟ್ ಮಾಡ್ಬೋದು. ಈ ಥರ 3ರಿಂದ 4 ಅಥವಾ 5ರವರೆಗೂ ನಾವು ಜಿ ಕೆ ಪೇಪರು, ಕಂಪ್ಯೂಟರ್ ಪೇಪರನ್ನ ಕವರ್ ಮಾಡ್ಕೋಬೋದು. ಸಿಂಪಲ್ಲಾಗಿ ಸಬ್ಜೆಕ್ಟ್ಗಳು ಕಡಿಮೆನೇ ಇದ್ದಾವೆ, ಜಾಸ್ತಿ ಇಲ್ಲ. ವರಿ ಮಾಡ್ಕೊಂಡಂಗೆ ನಾವು ಆರಾಮಾಗಿ ಓದ್ಕೋಬೇಕಾಗುತ್ತೆ. ಆಮೇಲೆ 5 ಆಯಿತಾ, 5ರಿಂದ 6 ಹುಡುಗರಿಗೆ ಸ್ನ್ಯಾಕ್ಸ್ ಏನಾದರೂ ಕೊಟ್ವಿ ಅಂತಂದರೆ 6, 8ವರೆಗೂ ನಾವು ಟೈಮ್ ತಗೊಂಡ್ವಿ ಅಂದರೆ ಇನ್ನು 9ರಿಂದ 11ವರೆಗೂ ಟೈಮ್ ಸಿಗುತ್ತೆ. ಇವಾಗ ನಾವು ಬರಾಬರಿ 2 ಗಂಟೆ ನಾವು ಸೈಕಾಲಜಿನೇ ಕೂತ್ಕೊಂಡು ಓದಿದ್ವಿ ಅಂದರೆ 8 ಅಥವಾ 9ರಿಂದ ಸ್ಟಾರ್ಟ್ ಮಾಡಿದ್ವಿ ಅಂದರೆ 10ವರೆಗೂ ನಾವು 10:15ವರೆಗೂ ಸೈಕಾಲಜಿ ಚೆನ್ನಾಗಿ ಓದ್ಕೋಬೇಕು. ಈ ಸೈಕಾಲಜಿ ಮತ್ತು ಆಪ್ಷನಲ್ ಪೇಪರ್ಗೆ ಡೈಲಿ 2 ಗಂಟೆ ಬೇಕೇ ಬೇಕಾಗುತ್ತೆ. ಈ ಸೋಷಿಯಲ್ ಸೈನ್ಸ್ ಪೇಪರಿಗೆ ನಾವು ರೈಟಿಂಗ್ ಪ್ರಾಕ್ಟೀಸ್ ಮಾಡೋದ್ರಿಂದ ಅದಕ್ಕೂ ಕೂಡ ಎಕ್ಸ್ಟ್ರಾ ಟೈಮ್ ಬೇಕು. ಆಮೇಲೆ ಸೈಕಾಲಜಿ ಇರೋದ್ರಿಂದ ಅದು ಜಾಸ್ತಿ ಮಾರ್ಕ್ಸ್ ಕೊಡೋದ್ರಿಂದ ಅದಕ್ಕೂ ಕೂಡ ಅದು ಸ್ವಲ್ಪ ಬೇಗ ಅರ್ಥ ಆಗಲ್ಲ. ಅದಕ್ಕೋಸ್ಕರ ಬೇಸಿಕಲಿ ನಾವು ಫಸ್ಟ್ ಟೈಮು 2 ಅವರ್ಸ್ ಅದಕ್ಕೋಸ್ಕರನೇ ಟೈಮ್ ಕೊಡಬೇಕು. ಇನ್ನು ಮಿಕ್ಕಿದ 2 ಅವರ್ಸ್ ಏನಿರುತ್ತಲ್ಲ ಅದನ್ನು ನಾವು ಇಂಗ್ಲೀಷು, ಕನ್ನಡ, ಜಿ ಕೆ, ಕಂಪ್ಯೂಟರು ಈ ಸಬ್ಜೆಕ್ಟ್ಗೆ ಕೊಡಬೇಕಾಗುತ್ತೆ. ಇಷ್ಟು ಟೈಮ್ನ ನಾವು ಫಾಲೋ ಮಾಡ್ಕೊಂಡು ಡೈಲಿ ಮಿಸ್ ಮಾಡದೆ ನಾವು ಚೆನ್ನಾಗಿ ಸ್ಟಡಿ ಮಾಡಿದ್ವಿ ಅಂದರೆ ಆರಾಮಾಗಿ ನಮ್ಮ ಸಿಲೆಬಸ್ ಕವರ್ ಆಗುತ್ತೆ. ಯಾವುದೇ ಕನ್ಫ್ಯೂಸನ್ ಇರಲ್ಲ ಮತ್ತು ಟೆನ್ಷನ್ ಕೂಡ ಮಾಡೋ ಅವಶ್ಯಕತೆಯೇ ಇರಲ್ಲ. ಸೊ ಇಷ್ಟು. ಇನ್ನು ಏನಾದರೂ ನಿಮಗೆ ಡೌಟ್ ಬಂತು ಅಂದರೆ ಕಮೆಂಟ್ ಮಾಡಿ ಹೇಳಿ. ನಾನು ಕೂಡ ಸಾಧ್ಯ ಆದಷ್ಟು ಟ್ರೈ ಮಾಡ್ತೀನಿ ನಿಮ್ಮ ಪ್ರಾಬ್ಲಮ್ಗಳಿಗೆ ಆನ್ಸರ್ ಮಾಡೋಕ್ಕೆ. ಇಷ್ಟು ನನ್ನ ಕಡೆಯಿಂದ ಯಾವ ಥರ ಟೈಮ್ ಟೇಬಲ್ ಫಾಲೋ ಮಾಡ್ಕೊಬೋದು ಅಂತ ಹೇಳಿದ್ದೀನಿ. ಇದಕ್ಕೂ ಮೀರಿ ನಿಮಗೇನಾದರೂ ಒಂದು ಐಡಿಯಾ ಬಂತು ಅಂದರೆ ಆರಾಮಾಗಿ ಫಾಲೋ ಮಾಡ್ಬೋದು. ಇದೇ ಫೈನಲ್ ಅಂತ ಏನಿಲ್ಲ. ಯಾರು ಕೂಡ ಗಾಬರಿ ಮಾಡ್ಕೊಂಡಂಗೆ ಆರಾಮಾಗಿ ಓದಿ ಮತ್ತು ಸಿಲೆಬಸ್ ಕಾಪಿನ ಕಲೆಕ್ಟ್ ಮಾಡ್ಕೊಳ್ಳಿ, ಬುಕ್ಸ್ಗಳ್ನ ಕಲೆಕ್ಟ್ ಮಾಡ್ಕೊಳ್ಳಿ, PDF ಡೌನ್ಲೋಡ್ ಮಾಡ್ಕೊಳ್ಳಿ, ಕ್ವಶನ್ ಪೇಪರ್ನೂ ಕೂಡ ಡೌನ್ಲೋಡ್ ಮಾಡ್ಕೊಂಡು ರಿವಿಷನ್ ಮಾಡ್ಕೊಳ್ಳಿ. ಎಲ್ಲ ಪೋಸ್ಟ್ಗಿಂತ ಟೀಚರ್ ಪೋಸ್ಟ್ ತುಂಬ ಸಿಲೆಬಸ್ಸು ಕೂಡ ಲಿಮಿಟ್ ಆಗಿದೆ. ಯಾವುದಕ್ಕೂ ಕೂಡ ವರಿ ಮಾಡ್ಕೊಂಡಂಗೆ ಆರಾಮಾಗಿ ಓದಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಪ್ಲೀಸ್ ಖಂಡಿತ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಿಮಗೇನಾದರೂ ಅನಿಸಿದ್ರೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ವಾಚ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಇದೇ ಥರ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.